ಮೂಡಾ ಪ್ರಕರಣದಲ್ಲಿ ಲೋಕಾಯುಕ್ತ ಸಿಎಂ ಕುಟುಂಬಕ್ಕೆ ಕ್ಲೀನ್ ಚಿಟ್ ಕೊಟ್ಟಿದೆ. ಸಿಎಂ ವಿರುದ್ಧ ಮತ್ತೆ ಸಿಡಿದೆದ್ದಿದ್ದಾರೆ ದೂರುದಾರ ಸ್ನೇಹಮಯಿ ಕೃಷ್ಣ. ಭೂಮಾಲೀಕ ದೇವರಾಜು ಅರ್ಜಿಯಲ್ಲಿ ಪ್ರಭಾವ ಬೀರಿದ್ದಾರೆ ಅನ್ನುವಂತಹ ಆರೋಪ ಇದೆ. ಅರ್ಜಿ ಮೇಲೆ ಇನಿಷಿಯಲ್ ಹಾಕಿ ಪ್ರಭಾವ ಬೀರಿದ ಆರೋಪ ಇದೆ. ದೇವರಾಜು ಅರ್ಜಿಯಲ್ಲಿ ಡಿಸಿಎಂ ಅಂತ ಉಲ್ಲೇಖ ಇದೆ. ಡಿಸಿಎಂ ಅಂದ್ರೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅಂತ ಅರ್ಥ. ಅಂದು ಡಿಸಿಎಂ ಆಗಿದ್ದು ಈಗಿನ ಸಿಎಂ ಸಿದ್ದರಾಮಯ್ಯ ಅವರ ಸೂಚನೆ ಮೇರೆಗೆನೆ ಡಿನೋಟಿಫಿಕೇಶನ್ ಆಗಿದೆ. ಡಿನೋಟಿಫಿಕೇಶನ್ ಆದ ಜಮೀನು ಸಿಎಂ ಬಾಮೈದ ಖರೀದಿ ಮಾಡಿದ್ದಾರೆ. ಇದು ಸಿದ್ದರಾಮಯ್ಯ ಪ್ರಭಾವಕ್ಕೆ ಸಾಕ್ಷಿಯಾಗಿದೆ ಅಂತ ಆರೋಪ ಮಾಡ್ತಾರೆ ಸ್ನೇಹಮಯಿ ಕೃಷ್ಣ. ಸಿದ್ದರಾಮಯ್ಯ ವಿರುದ್ಧವಾಗಿ ತನಿಖೆ ಮಾಡಿದಂತಹ ಲೋಕಾಯುಕ್ತ ಪೊಲೀಸರು ಈಗ ಸಿದ್ದರಾಮಯ್ಯ ಕುಟುಂಬಕ್ಕೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಆದರೆ ಅಧಿಕಾರಿಗಳೇ ತಪ್ಪಿದೆ ಅಂತ ಹೇಳಿದ್ದಾರೆ. ಈ ವಿಚಾರ ಈಗ ದೂರುದಾರರ ವ್ಯಂಗ್ಯಕ್ಕೂ ಕೂಡ ಕಾರಣವಾಗಿರ್ತಕ್ಕಂಥದ್ದು. ದೂರುದಾರರು ಈ ವಿಚಾರವನ್ನು ಇಟ್ಕೊಂಡು ವ್ಯಂಗ್ಯವನ್ನು ಕೂಡ ಮಾಡಿದ್ದಾರೆ. ಯಾವ ಕಾರಣಕ್ಕಾಗಿ ಏನು ಅನ್ನೋದನ್ನ ದೂರುದಾರ ಸ್ನೇಹಮಯಿ ಕೃಷ್ಣ ಅವ್ರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಈ ಲೋಕಾಯುಕ್ತರ ವರದಿ ಕೊಟ್ಟಿದ್ದಾರೆ. ವರದಿಯಲ್ಲಿ ಸಿಎಂ ಕುಟುಂಬ ಕ್ಲೀನ್ ಚಿಟ್ ಬಂದಿದೆ, ಆದರೆ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತ ಹೇಳ್ತಾರೆ. ಇದನ್ನ ಯಾವ ಥರ ವಿಶ್ಲೇಷಣೆ ಮಾಡ್ತೀರಿ ಸರ್? ಅಧಿಕಾರಿಗಳು ತಪ್ಪು ಯಾರು ವಿಚಾರದಲ್ಲಿ ಮಾಡಿದ್ದಾರೆ ಅನ್ನೋದು ಗಮನಿಸಬೇಕಾಗತ್ತೆ. ಇವರ ಅರ್ಜಿಯಲ್ಲಿ ತಪ್ಪು ಮಾಡಿದ್ರೆ ಅಂದರೆ ಯಾವ ಕಾರಣಕ್ಕೆ ಮಾಡಿದ್ರೆ ನೋಡಬೇಕು. ಬೇರೆ ಯಾರದೇ ಅರ್ಜಿ ವಿಚಾರದಲ್ಲಿ ಈ ರೀತಿ ತಪ್ಪು ಮಾಡಿದಂಥ ತನಿಖಾಧಿಕಾರಿಗಳು ಇವರ ಅರ್ಜಿ ವಿಚಾರದಲ್ಲಿ ಮಾತ್ರ ತನಿಖೆ ತಪ್ಪು ಮಾಡಿದ್ದಾರೆ ಅಂತಂದರೆ ಅಲ್ಲಿ ಸ್ಪಷ್ಟ ಗೊತ್ತಾಗುತ್ತೆ ಅವ್ರ ಪ್ರಭಾವಕ್ಕೆ ಒಳಗಾಗಿದ್ದಾರೆ ಅಂಥೇಳಿ. ಆ ಪ್ರಭಾವಕ್ಕೆ ಒಳಗಾಗಿ ಅವರು ಕಾನೂನು ಬಾಹಿರವಾಗಿ ಕೆಲಸಗಳನ್ನು ಮಾಡಿದಾಗ ಯಾರು ಅರ್ಜಿ ಕೊಟ್ಟಿರ್ತಾರೆ ಅವರು ಕೂಡ ಆರೋಪಿಸಿರ್ತಾರೆ. ಈಗ ಸ್ಪಷ್ಟವಾಗಿ ಸಾಕ್ಷ್ಯಗಳು ಇದ್ದರೂ ಕೂಡ ಯಾವುದೇ ಸಾಕ್ಷ್ಯಗಳಿಲ್ಲ, ಯಾವುದೇ ಪ್ರಭಾವ ಬೀರಲ್ಲ, ಇವರು ಯಾವುದೇ ತಪ್ಪು ಮಾಡಿಲ್ಲ ಅಂತೇಳಿ ಸುಳ್ಳು ವರದಿನ ಸಲ್ಲಿಸಿರೋದು ಇಲ್ಲಿ ಸ್ಪಷ್ಟ ಕಂಡು ಬರ್ತದೆ. ಓಕೆ, ಅಂದರೆ ಇಲ್ಲಿ ನೋಡಿ, ಸಿದ್ದರಾಮಯ್ಯನವರ ಪರವಾಗಿ ಅಂದರೆ ದೇವರಾಜು ಅರ್ಜಿ ಕೊಡ್ತಾರೆ, ಮಲ್ಲಿಕಾರ್ಜುನ ಸ್ವಾಮಿ ಅರ್ಜಿ ಕೊಡ್ತಾರೆ, ಪಾರ್ವತಿಯವರು ಅರ್ಜಿ ಕೊಡ್ತಾರೆ. ಆ ಟೈಮಲ್ಲಿ ಇದ್ದಂಥ ಅಧಿಕಾರಿಗಳು ಅಂದರೆ ಅಲ್ಲಿ ಅನೇಕ್ರಾಂತ ಮಾಡೋಂಥವ್ರು ಇರ್ಬೋದು, ಇವ್ರಿಗೆ ಪರಿತ್ಯಾಜ್ಯನ ಪತ್ರವನ್ನು ತಗೊಂಡು ಸೈಟ್ಗಳನ್ನು ಕೊಡುವಂಥವ್ರು ಇರ್ಬೋದು. ಇವರೆಲ್ಲರದು ಅಲ್ಲಲ್ಲಿ ತಪ್ಪು ಬರುತ್ತೆ ಅಂತಂದಮೇಲೆ ಅರ್ಜಿ ಹಾಕ್ತವ್ರು ಏನು ಪ್ರಭಾವ ಬೀರಿಲ್ಲ ಅಂತನಾ? ಅಲ್ಲ, ಅದನ್ನೇ ಹೇಳ್ತೀನಿ ಸರ್. ಈಗ ಸಾಕಷ್ಟು ಜನ ಅರ್ಜಿ ಸಲ್ಲಿಸಿರ್ತಾರೆ ಮೊಡಾಗೆ. ಆ ಅರ್ಜಿಗಳಿಗೆ ಮನ್ನಣೆ ಕೊಡದಂಥ ಅಧಿಕಾರಿಗಳು ಮತ್ತು ಆ ಅರ್ಜಿಗಳ ವಿಚಾರ ಸಂಬಂಧಪಟ್ಟ ಕರ್ತವ್ಯ ವಿರುದ್ಧವಾಗಿ ನಡ್ಕೊಳ್ಳದೇ ಇರೋಂಥ ಅಧಿಕಾರಿಗಳು ಇವರ ಅರ್ಜಿಗಳ ಸಂಬಂಧಪಟ್ಟ ಮಾತ್ರ ಇದರ ಕರ್ತವ್ಯ ವಿರುದ್ಧ ನಡ್ಕೊಳ್ತಾರೆ ಮತ್ತು ಮಹತ್ವವನ್ನು ಕೊಡ್ತಾರೆ ಅಂತಂದರೆ ಅಲ್ಲಿ ಸ್ಪಷ್ಟವಾಗುತ್ತೆ ಇವ್ರ ಪ್ರಭಾವಕ್ಕೆ ಒಳಗಾಗಿದ್ದಾರೆ ಅಂತೇಳಿ. ಇವ್ರ ಪ್ರಭಾವ ಇಲ್ಲದೆ ಈ ರೀತಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲ ಮಾನ್ಯ ನ್ಯಾಯಾಲಯ ವಿಶ್ಲೇಷಣೆ ಅಂದರೆ ಮಾನ್ಯ ನ್ಯಾಯಾಲಯಕ್ಕೆ ನಾನು ಗಮನಕ್ಕೆ ತಂದಾಗ ಮಾನ್ಯ ನ್ಯಾಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.